ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ಕಾರ್ಯ ನಡೀತಾ ಇದೆ. ಇವತ್ತು ಡೇ 7. ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. 7ನೇ ದಿನದ ಉತ್ಖನನದ ಕಾರ್ಯಾಚರಣೆ ಮುಂದುವರೆದಿದೆ. ಉತ್ಖನನದ ವೇಳೆ ಪತ್ತೆಯಾಗಿದೆ ಅಪರೂಪದ ಲೋಹ. ದೀಪ ಬೆಳಗಲು ಬಳಸುವಂತಹ ಹಣತೆಯಂತಿರುವಂತಹ ವಸ್ತು ಸಿಕ್ಕಿದೆ ಭೂಮಿ ಆಳದಲ್ಲಿ. ಉತ್ಖನನದ ಮೇಲ್ವಿಚಾರಕರಿಂದ ಲೋಹವನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ. ಯಾವ ಕಾಲದ್ದು, ಯಾವ ಶತಮಾನದ್ದು, ಯಾರು ಬಳಸ್ತಾ ಇದ್ರು ಗೊತ್ತಾಗಬೇಕಿದೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 7ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಿದ್ದೀನಿ. ನಮ್ಮ ಒಂದು ಬಲಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀವಿ. ಇವತ್ತು 7ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಒಂದು ಉತ್ಖನನ ಸಂದರ್ಭದಲ್ಲಿ ಇವತ್ತು 7ನೇ ದಿನ ಒಂದು ಲೋಹ ಪತ್ತೆಯಾಗಿದೆ. ಅದು ಅಪರೂಪದ ಲೋಹ. ಅದು ಯಾವ ರೀತಿಯಾಗಿದೆ ಅಂದರೆ ಕರ್ಪೂರ ಬೆಳಗುವಂಥದ್ದಾಗಿರಲಿ ಅಥವಾ ಹಣತೆ, ದೀಪ ಹಚ್ಚುವ ಹಣತೆ ಆಕಾರದಲ್ಲಿರುವಂತಹ ಲೋಹ ಇದಾಗಿದೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಆದರೆ ಇದು ಯಾವ ಕಾಲದ್ದು ಏನು ಅನ್ನುವಂಥದ್ದು ಕೂಡ ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಇದು ಒಂದು ರೀತಿ ವಿಚಿತ್ರವಾದಂತಹ ಲೋಹ ಇದಾಗಿದ್ದರಿಂದ ಸಾಕಷ್ಟು ಕುತೂಹಲ ಸಹ ಮೂಡಿಸ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಅಗೆದಂತೆಲ್ಲ ಅನೇಕ ಅವಶೇಷಗಳು ಸಹ ಈಗ ಪತ್ತೆಯಾಗ್ತವೆ. ಇಂಥ ಹಿನ್ನೆಲೆಯಲ್ಲಿ ಇವತ್ತು 7ನೇ ದಿನಕ್ಕೆ ಆರಂಭದಲ್ಲೇ ಒಂದು ಅಪರೂಪದ ಲೋಹ ಪತ್ತೆಯಾಗಿದೆ. ಆ ಲೋಹ ಯಾವುದು ಅನ್ನೋದನ್ನು ಪುರಾತತ್ವ ಇಲಾಖೆ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಆ ಲೋಹ ಸಿಕ್ಕಂತಹ ಸ್ಥಳವನ್ನು ಕೂಡ ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿದ್ದಂಥ ಮೇಲ್ವಿಚಾರಕರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿಕೊಂಡು. ನೀವು ನೋಡ್ತಾ ಇರ್ಬೋದು, ಈ ಒಂದು ಬಿ ಅನ್ನುವಂಥ ಗುಂಡಿ ಇದು. ಈ ಒಂದು ಬಿ ಗುಂಡಿಯಲ್ಲಿ ಆ ಒಂದು ಲೋಹ ಪತ್ತೆ ಆಗಿರುವಂಥದ್ದು. ಇದು ಅಪರೂಪದ ಒಂದು ಲೋಹ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಎರಡೂ ಭಾಗವನ್ನು ನೋಡಿದಾಗ ಒಂದು ರೀತಿ ವಿಚಿತ್ರವಾಗಿದೆ ಈ ಲೋಹ. ಹಾಗಾಗಿ ಇದು ಕರ್ಪೂರ ಬೆಳಗುವಂತಹ ಲೋಹನ ಅಥವಾ ಹಣತೆ ಆಕಾರದಲ್ಲಿರುವಂತಹ ಲೋಹದ ಮಾದರಿಯಲ್ಲಿ ಇದು ಕಾಣಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಹೀಗೆ ಪ್ರತಿದಿನ ಈ ಒಂದು ಭೂಗರ್ಭವನ್ನು ಅಗೆದಂತೆಲ್ಲ ಈ ಭೂಮಿಯ ಒಡಲಾಳದಲ್ಲಿ ಅನೇಕ ಅವಶೇಷಗಳು ಪತ್ತೆ ಆಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ಒಂದು ಈ ಕಾರ್ಯಾಚರಣೆಯಲ್ಲಿ ಇನ್ನೂ ಏನೆಲ್ಲ ಅವಶೇಷಗಳು ಸಿಗ್ತವೆ, ಪತ್ತೆ ಆಗ್ತವೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.